ನಮಗೆ ಹಿತಾಸಕ್ತಿ ಥರ ಮಾಡಿ ನಮ್ಮ ಭಾವನನ್ನು ಕೊಲೆ ಮಾಡಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದ 4 ಎಕರೆ 30 ಗುಂಟೆ ಕೃಷಿ ಜಮೀನು ಅಕ್ರಮವಾಗಿ ಕಬಳಿಕೆ ಮಾಡಿಕೊಂಡಿರುವ ಆರೋಪ ಚಿಕ್ಕಮಗಳೂರು ತಾಲೂಕಿನ ಮಾವಿನಕುಣಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ನೊಂದ ಕುಟುಂಬ ನ್ಯಾಯಕ್ಕಾಗಿ ದಯಾಮರಣ ಕೋರಿ ನಗರದ ಆಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಕಳೆದ 40 ವರ್ಷಗಳಿಂದ ಮಹೇಶ್ ಗೌಡ ಅವರು ಕಾಫಿ ಬೆಳೆದು ಜೀವನ ಸಾಗಿಸ್ತಾ ಇದ್ದ ಈ ಜಮೀನನ್ನ ಸಕ್ರಮಗೊಳಿಸೋದಕ್ಕೆ ಸರ್ಕಾರಕ್ಕೆ ನಮೂನೆ 53ರಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಆರೋಪಿ ಜೈಲಿನಲ್ಲಿದ್ದಾಗಲೇ ಜಮೀನಿನ ಪಹಣಿ ಮಾಡಿಸಿಕೊಂಡು ಅಕ್ರಮ ಬೇಲಿ ಹಾಕಿದ್ದಾನೆ ಅಂತ ಆರೋಪಿಸಲಾಗಿದೆ. ಅಷ್ಟೇ ಅಲ್ಲದೆ ರಾತ್ರೋರಾತ್ರಿ ಮರಗಳನ್ನ ಕಡಿದು ಗೇಟ್ ಅಳವಡಿಸಿ ಆ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮತ್ತು ಅಗ್ರಿಮೆಂಟ್ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಅಕ್ರಮ ಕಬಳಿಕೆ ಕುರಿತು ಕಂದಾಯ ಇಲಾಖೆ ಹಾಗೂ ತಹಶೀಲ್ದಾರ್ಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಜೀವನೋಪಾಯಕ್ಕೆ ಬೇರೆ ಯಾವುದೇ ದಾರಿ ಇಲ್ಲದ ಕಾರಣ ಅಕ್ರಮ ಮಂಜೂರಾತಿ ರದ್ದುಪಡಿಸಿ ಜಮೀನನ್ನ ತಮಗೆ ವಾಪಸ್ ಕೊಡಿಸಬೇಕು, ಇಲ್ಲವಾದ್ರೆ ದಯಾಮರಣ ನೀಡಬೇಕು ಅಂತ ಮಹೇಶ್ ಗೌಡ ಕುಟುಂಬಸ್ಥರು ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ನಮಗೆ ತಲೆಮಾರದಿಂದ ಮಾಡ್ಕೊ ಬಂದಿರೋಂಥ ಜಮೀನು ಸ್ವಾಮಿ, ನಮ್ಮ ಜಮೀನನ್ನು ಬೇರೆ ಒಬ್ಬ ಅಕ್ರಮವಾಗಿ ಬೇಲಿ ಹಾಕಿ ನಮಗೆ ಹಿತಾಸಕ್ತಿ ಥರ ಮಾಡಿ ನಮ್ಮ ಭಾವನನ್ನು ಕೊಲೆ ಮಾಡಿ ಜೈಲು ಸೇರಿ ಇವಾಗ ಬಂದುಬಿಟ್ಟು ಪುನಃ ಮತ್ತೆ ಅವರ ಮಾವನ ಮಕ್ಕಳನ್ನು ಎತ್ತು ಕಟ್ಟಿ ರಾತ್ರಿನೇ ಗಿಡ ಕಡಿದು ರಾತ್ರಿನೇ ಗೇಟ್ ನಿಲ್ಲಿಸ್ಬಿಟ್ಟು ನಮಗೆ ಅಕ್ರಮ ಪ್ರವೇಶ ಮಾಡ್ಕೊಂಡು ನಮ್ಮದು ಜಮೀನು ನಮ್ಮದು ಮಾಡ್ಕೊಂಡು ನಾವು ಇದ್ದಿದ್ದು ಅಂತ ಹೇಳ್ಕೊಂಡು ಆ ಕಾಲದಿಂದ ಮಾಡ್ಕೊಬಂದು ನಮಗೆ ಜಮೀನು ಅದು ಬಿಟ್ಟರೆ ನಮಗೆ ಬೇರೆ ಆಸ್ತಿ ಯಾವುದು ಇಲ್ಲ ಸ್ವಾಮಿ. ನಮ್ಗೆ ಅದು ಬಿಟ್ಟರೆ ಬೇರೆ ಥರ ನಮ್ಗೆ ಯಾವ ಥರನೂ ನಮಗೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಜೀವನನೇ ಇಲ್ಲ ನಮಗೆ ಅದು ಬಿಟ್ಟರೆ. ಆ ಜಮೀನು 4 ಎಕರೆ ಜಮೀನು 430. ಆ ವ್ಯಕ್ತಿ ಆ ಮಾವನ ಮಕ್ಕಳು ಒಂದು ಸರಿ ಅಪ್ಪ 10 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಮತ್ತೆ ಒಂದು ಸರಿ 2.5 ಎಕರೆ ಗ್ರ್ಯಾಂಟು 50 ಫಾರಮಲ್ಲಿ ಮಾಡಿ ಮಾರಾಟ ಮಾಡಿದ್ದಾರೆ. ಮತ್ತೆ ನಾನು ಪೊಸಿಷನ್ ಹೊಂದಿರೋದು ಅಂತ ಹೇಳಿಬಿಟ್ಟು 3.5 ಎಕರೆ ಬೇರೆ ಬೇರೆ ಸರ್ವೆ ನಂಬರಲ್ಲಿ 1 ಎಕರೆ 13 ಕುಂಟೆಯಲ್ಲಿ 1 ಎಕರೆ 13 ಕುಂಟೆನ ಮಾರಾಟ ಮಾಡಿ KV ಪ್ರವೀಣ್ ಗೌಡಗೆ ಮಾರಾಟ ಮಾಡಿ ಮತ್ತು KV ಚರಣ್ ಗೌಡಗೆ ಮಾರಾಟ ಮಾಡಿ ಅದೇ ಜಮೀನನ್ನು ಮತ್ತೆ ಒಂದು ಸರಿನ ನಮ್ಮ ಜಮೀನು ಅಂತ ಹೇಳಿ ಅಗ್ರಿಮೆಂಟು ಕೂಡ KV ಚೇತನ್ ಗೌಡರಿಗೆ ಮಾಡಿ ಮಾರಾಟಕ್ಕೋಸ್ಕರ ಇಟ್ಟಿದ್ದು. ಕೋಟ್ಯಾಂತರ ರೂಪಾಯಿ ಜಮೀನನ್ನು ಮಾರಾಟ ಮಾಡಿ ಸ್ವಾಮಿ, ನನಗೆ ಎಲ್ಲಿಗೆ ಹೋಗೋದು, ನಮ್ಮ ಜಮೀನಿಗೆ ಹೋಗಕ್ಕೆ ಬಿಡಲ್ಲ, ಬರೋಕ್ಕೆ ಬಿಡಲ್ಲ. MG ಮೋಹನ್ ಅಂತ ನಮ್ಮ ಭಾವನನ್ನು ಕೊಲೆ ಮಾಡಿ ಕಸ್ಟಡಿ ಸೇರ್ಕೊಂಡಿದ್ದ. ಜೈಲು ಸೇರಿದಂಥ ವ್ಯಕ್ತಿ ಜೈಲಲ್ಲೇ ಪಾಣಿ ಆಗಿದೆಯಲ್ಲ ಸ್ವಾಮಿ, ಹೆಂಗಾಯಿತು? ಜೈಲಲ್ಲಿದ್ದೇ ಪಾಣಿ ಮಾಡಿದಾರಲ್ಲ ಸ್ವಾಮಿ, ಕೊಟ್ಟಿದ್ದಾರೆ. ನಾವು ಅದೇ ರೀತಿಯಿಂದ ಹೋಗಿ ಅರ್ಧ ಎಕರೆ ಕಂದಾಯ ಇಲಾಖೆ ಆಗಿರಲಿ, ತಹಶೀಲ್ದಾರ್ ಆಗಿರಲಿ, ಯಾರೇ ಆಗಿರಲಿ ಹೋಗಿ ಕೇಳಕ್ಕೆ ಹೋದರೆ, ಜಿಲ್ಲಾಡಳಿತವ್ರಿಗೆಲ್ಲ ಕೊಡೋಕೆ ಹೋದರೆ ಇದೀಗ ಇದಿಲ್ಲ, ಆದೇಶ ಇಲ್ಲ, ಈಗ ಬೇಡ, ಆದೇಶ ಬಂದಮೇಲೆ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನಾವು ಆ ಕಾಲದಿಂದ ತಲೆಮಾರದಿಂದ ನಾವು ಮಾಡ್ಕೊಂಡು ಬಂದಿರೋಂಥ ಜಮೀನನ್ನು ನಾವೀಗ ಹೆಂಗೆ ಸ್ವಾಮಿ ನಾವು ಇವಾಗ ಅದು ಬಿಟ್ಟರೆ ನಮಗೆ ಜೀವನ ಕಟ್ಕೊಂಡು ಭಾಳ ಅಂತದ್ದು ಏನಾಗಬೇಕು ನಿಮಗೀಗ? ನಮಗೆ ಆ ಜಮೀನು ಇವಾಗೇನ ಜಿಲ್ಲಾಡಳಿತ ಸರ್ DC ಸರ್ ಏನೋ ಒಳ್ಳೆಯವ್ರು ಬಂದಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಅದರಿಂದ ನಮಗೆ ಅವ್ರ ಮುಖಾಂತರ ನಾವು ಇವಾಗ ನಮಗೆ ಅವ್ರನ್ನ ಕೇಳಿ ಅವರು ನಮಗೀಗ ಮನವಿ ನಾವು ಕೊಡ್ತೀವಿ ಅವರಿಗೆ. ನಾವಿವತ್ತು ನಮಗೆ ಅವರು ನಮ್ಮ ಜಮೀನನ್ನು ನಮಗೆ ಹೊಂದಿಸು, ಇದನ್ನು ಕಟ್ಕೊಳ್ಳೋಕ್ಕೆ ನಮಗೆ ಒಳ್ಳೆಯದು. ಅದೇ ಮಾಮೂಲಿ ನಮ್ಮದು ಅವ್ರದ್ದು ಒಂದೇ ಕುಟುಂಬ. ನಮಗೆ ಇಂಥ ಮೋಸ ಮಾಡಿ 401 402ನೇ ಸರ್ವೆ ನಂಬರ್ ಪಕ್ಕ 397ನೇ ಸರ್ವೆ ನಂಬರಿಂದು ಸರ್ಕಾರಿ ಜಾಗ ನಾವು ಸ್ವಲ್ಪ ಮಾಡ್ಕೊಂಡಿದ್ವು, ಅವನು ಮಾಡ್ತಿದ್ದ. ಅದನ್ನು ಕೊಲೆ ಮಾಡುವಾಗಿ ಜಾಗಕ್ಕೋಸ್ಕರನೇ ಕೊಲೆ ಮಾಡಿ ಹೋಗಿದ್ದಾನೆ ಸರ್. ಜಾಗಕ್ಕೋಸ್ಕರನೇ ಕೊಲೆ ಮಾಡಿ ಹೋಗಿ ಅಲ್ಲಿ ಪಾಣಿ ತಗೊಂಡಿದ್ದಾನೆ ಜೈಲಲ್ಲಿ. ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಂತೀರಾ? ಅದು ಈಗ ಎಷ್ಟೇ ದುಡ್ಡಾಗಲಿ ನಾವು ಬಿಡಕ್ಲ, ನಾವು ಗ್ರ್ಯಾಂಡ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ದಯಾಮರಣ ಅಂತ ಹೇಳ್ತಿರಲ್ಲ, ಅದಕ್ಕೆ ಅದನ್ನ ಮಾಡಿಕೊಡಿ ನಮಗೆ, ಅದಿಲ್ಲ ಅಂದ್ರೆ ಏನೂ ಇಲ್ಲ, ನಮಗೆ ದಯಾಮರಣ ಮಾಡಿ ಅಂತ ಹೇಳ್ತಾರೆ.